ಬಿಜೆಪಿ ಚಾಣಕ್ಯ ಅಮಿತ್ ಶಾರನ್ನ ಇದೀಗ ಕುಮಾರಸ್ವಾಮಿಯವರು ಭೇಟಿಯಾಗಿದ್ದಾರೆ. ದೆಹಲಿಯ ಅಮಿತ್ ಶಾ ನಿವಾಸದಲ್ಲಿ ಭೇಟಿಯಾಗಿ ಚರ್ಚೆ ಕೂಡ ನಡೆಸಿದ್ದಾರೆ. ನಿನ್ನೆಯೇ ಕುಮಾರಸ್ವಾಮಿಯವರು ದೆಹಲಿ ಪ್ರವಾಸವನ್ನ ಕೈಗೊಂಡಿದ್ರು. ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕ್ಷೇತ್ರಗಳ ಆಯ್ಕೆ ವಿಚಾರವಾಗಿ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ. ಕೇಂದ್ರ ಸಚಿವ ಅಮಿತ್ ಶಾ ಜೊತೆ ಬ್ರೇಕ್ಫಾಸ್ಟ್ ಕೂಡ ಮಾಡಿದ್ದಾರೆ. ಅದರ ಜೊತೆಗೆ ಲೋಕಸಭಾ ಚುನಾವಣೆ ಸಂಬಂಧಪಟ್ಟಂತೆ ನಾಯಕರಿಬ್ಬರು ಕೂಡ ಸಮಾಲೋಚನೆಯನ್ನ ನಡೆಸಿದ್ದಾರೆ. ಕ್ಷೇತ್ರ ಹಂಚಿಕೆ ಫೈನಲ್ಗಾಗಿ ಮೈತ್ರಿ ನಾಯಕರು ಮೀಟಿಂಗ್ ಮಾಡಿದ್ದಾರೆ. ಮಂಡ್ಯ ಕ್ಷೇತ್ರದ ಟಿಕೆಟ್ ಯಾರಿಗೆ ಅನ್ನೋದೇ ಇವತ್ತೇ ಫೈನಲ್ ಆಗುತ್ತೆ. ದೋಸ್ತಿ ನಾಯಕರಿಗೆ ಈ ಒಂದು ಕ್ಷೇತ್ರ ಸಾಕಷ್ಟು ಕಗ್ಗಂಟಾಗಿದೆ. ಯಾಕಂದ್ರೆ ಒಂದು ಕಡೆ ಸುಮಲತಾ ಅಂಬರೀಶ್ ಅವರಿದ್ದಾರೆ, ಇನ್ನೊಂದು ಕಡೆ ಕುಮಾರಸ್ವಾಮಿ ಅಥವಾ ನಿಖಿಲ್ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡುವ ಸಾಧ್ಯತೆ ಇದೆ. ಇವರು ಮೂರು ಜನರಲ್ಲಿ ಮಂಡ್ಯ ಕ್ಷೇತ್ರ ಯಾರಿಗೆ ಟಿಕೆಟ್ ಸಿಗಬಹುದಾದ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಈಗ ಅಮಿತ್ ಶಾ ಜೊತೆ ಚರ್ಚೆಯನ್ನ ನಡೆಸುತ್ತಿದ್ದಾರೆ. ಈಗಾಗಲೇ 6 ಕ್ಷೇತ್ರಗಳನ್ನ ಪಟ್ಟು ಹಿಡಿದಿದ್ದಾರೆ ಜೆಡಿಎಸ್. ಅದರಲ್ಲಿ ಮಂಡ್ಯ ಪ್ರಮುಖವಾಗಿ, ಮಂಡ್ಯ ಹಾಸನ ಕ್ಷೇತ್ರ ನಮಗೆ ಬೇಕು ಅಂತ ಒಂದಷ್ಟು ಒತ್ತಡ ಹಾಕ್ತಿದ್ದಾರೆ. ಆದ್ರೆ ಇಲ್ಲಿ ಸುಮಲತಾ ಅಂಬರೀಶ್ ಅವ್ರನ್ನು ಕೂಡ ಬಿಟ್ಕೊಡೋದಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ಸುಮಲತಾ ಅಂಬರೀಶ್ ಅವ್ರಿಗೆ ಟಿಕೆಟ್ ಮಿಸ್ ಆದ್ರೆ ಬೇರೆ ಯಾವ ಕ್ಷೇತ್ರದಲ್ಲಿ ಅವ್ರಿಗೆ ಟಿಕೆಟ್ ಸಿಗಬಹುದು, ಅಥವಾ ಅವ್ರೇನಾದ್ರೂ ಯೂಟರ್ನ್ ಹೊಡಿತಾರ, ಬೇರೆ ಪಕ್ಷಕ್ಕೆ ಜಂಪ್ ಆಗ್ತಾರಾ, ಈ ಎಲ್ಲ ಒಂದು ಪ್ರಶ್ನೆಗಳು ಇದ್ದಾವೆ. ಅದರ ಜೊತೆಗೆ ಈಗ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿರೋ ಕಾರಣ ಸಾಕಷ್ಟು ಒಂದು ಕುತೂಹಲ ಮೂಡಿಸಿದೆ, ಯಾರು ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬಹುದು ಎಂಬುದರ ಬಗ್ಗೆ. ಅದ್ರ ಬಗ್ಗೆ ಈಗ ಫೈನಲ್ ಮಾತುಕತೆಗೆ ಕುಮಾರಸ್ವಾಮಿ ಅವರು ದೆಹಲಿಗೆ ಹೋಗಿದ್ದಾರೆ. ಅಮಿತ್ ಶಾ ಜೊತೆ ಮಾತುಕತೆಯನ್ನ ಕೂಡ ನಡೆಸುತ್ತಿದ್ದಾರೆ. ಕ್ಷೇತ್ರ ಹಂಚಿಕೆ ಫೈನಲ್ಗಾಗಿ ಮೈತ್ರಿ ನಾಯಕರು ಮೀಟಿಂಗ್ ಅನ್ನ ಮಾಡಿದ್ದಾರೆ. ಮಂಡ್ಯ ಹಾಸನ ಕ್ಷೇತ್ರಕ್ಕಾಗಿ ಕುಮಾರಸ್ವಾಮಿ ಬಿಗಿಪಟ್ಟು ಹಿಡಿದಿದ್ದಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ದಳಪತಿ ಒತ್ತಡ ಹಾಕಿದೆ, ನಮಗೆ ಮಂಡ್ಯ ಕ್ಷೇತ್ರ ಬೇಕು ಅಂತ ಒತ್ತಡ ಹಾಕ್ತಿದ್ದಾರೆ. ಆದರೆ ಮಂಡ್ಯದಿಂದ ಎಲ್ಲೂ ಹೋಗಲ್ಲ ಅಂತ ಸುಮಲತಾ ಅಂಬರೀಶ್ ಅವರು ಹೇಳಿದ್ದಾರೆ. ಮಂಡ್ಯ ಕಣವನ್ನು ಪ್ರತಿಷ್ಠೆಯಾಗಿ ಪರಿಗಣಿಸಿದ್ದಾರೆ ನಾಯಕರು. ಮೈತ್ರಿ ಪಕ್ಷಗಳ ಕ್ಷೇತ್ರ ಹಂಚಿಕೆ 24:4 ಫಾರ್ಮುಲಾ ಬಗ್ಗೆ ಚರ್ಚೆ ನಡೀತಾ ಇದೆ. 6 ಕ್ಷೇತ್ರಗಳನ್ನ ಕೇಳಿದ್ರು, ಅದರಲ್ಲಿ 3 ಕ್ಷೇತ್ರಗಳನ್ನ ಕೊಡುತ್ತಾ ಬಿಜೆಪಿ ಅಥವಾ 4 ಕ್ಷೇತ್ರಗಳನ್ನ ಕೊಡುತ್ತಾ ಮಂಡ್ಯ ಯಾರು ಕೊಡುತ್ತೆ? ಈಗಾಗಲೇ ಬಿಜೆಪಿಯಲ್ಲಿ ಇರೋ ಕೆಲವು ನಾಯಕರು ಕೂಡ, ಪ್ರೀತಮ್ ಗೌಡ ಮತ್ತು ಸಿಟಿ ರವಿ ಅವರು ಕೂಡ ಮಂಡ್ಯ ಬಿಟ್ಕೊಡೋದಕ್ಕೆ ಸಾಧ್ಯನೇ ಇಲ್ಲ, ಹಾಸನ ಬಿಟ್ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅವರು ಇನ್ನೊಂದು ಕಡೆ ಹೇಳಿದ್ದಾರೆ. ಹೀಗಾಗಿ ಸಾಕಷ್ಟು ಒಂದು ಒತ್ತಡ ಇದೆ. ಹೈಕಮಾಂಡ್ಗೂ ಕೂಡ ಇದು ದೊಡ್ಡ ಚಾಲೆಂಜಿಂಗ್. ಮೈತ್ರಿ ಮಾಡ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟು, ಅವರು ಒಂದಷ್ಟು ಬೇಡಿಕೆಯನ್ನ ಇಟ್ಟಿರ್ತಾರೆ, ಆ ಬೇಡಿಕೆ ಈಡೇರಿಸಲೇಬೇಕು. ಹೀಗಾಗಿ ಅಮಿತ್ ಶಾ ಅವ್ರ ಮುಂದೆ ದೊಡ್ಡ ಸವಾಲಿದೆ. ಮಂಡ್ಯವನ್ನ ಜೆಡಿಎಸ್ಗೆ ಕೊಡ್ತಾರಾ ಅಥವಾ ಬಿಜೆಪಿನೇ ಇಟ್ಕೊಳ್ಳುತ್ತಾ? ಸುಮಲತಾ ಅಂಬರೀಶ್ ಅವರ ನಡೆ ಏನಾಗುತ್ತೆ? ಅಕಸ್ಮಾತ್ ಟಿಕೆಟ್ ಏನಾದ್ರೂ ಜೆಡಿಎಸ್ಗೆ ನೀಡಿದ್ರೆ ಅವ್ರೇನಾದ್ರೂ ಕಾಂಗ್ರೆಸ್ಗೆ ಬರ್ತಾರಾ? ಒಂದಷ್ಟು ಚರ್ಚೆಗಳು ನಡೀತಾ ಇದೆ. ಸೊ ಇದ್ರ ಬಗ್ಗೆ ಸಂಜೆ ಅಷ್ಟೊತ್ತಿಗೆ ಒಂದು ಫೈನಲ್ ಆಗುತ್ತೆ, ಮಂಡ್ಯ ಯಾರ ಪಾಲಾಗುತ್ತೆ ಅಂತ. ಲೋಕಸಭಾ ಚುನಾವಣೆ ಸಂಬಂಧಪಟ್ಟಂತೆ ನಾಯಕರು ಸಮಾಲೋಚನೆಯನ್ನ ನಡೆಸುತ್ತಿದ್ದಾರೆ. ಇವತ್ತೇ ಕ್ಷೇತ್ರ ಹಂಚಿಕೆ ಆಗುತ್ತಾ? ಫೈನಲ್ ಮಾಡಿಕೊಂಡು ಕುಮಾರಸ್ವಾಮಿ ಅವರು ಬೆಂಗಳೂರಿಗೆ ಬರ್ತಾರಾ? ಈಗಾಗಲೇ ಸುಮಲತಾ ಅಂಬರೀಶ್ ಅವರಿಗೆ ಟಕ್ಕರ್ ಕೊಡೋದಕ್ಕೆ ದೆಹಲಿಗೆ ಹೋಗಿದ್ದಾರೆ. ಹಾಗಿದ್ರೆ ಏನಾಗುತ್ತೆ ಮುಂದೆ? ಸಾಕಷ್ಟು ಒಂದು ಕುತೂಹಲ ಮೂಡಿಸ್ತಾ ಇದೆ. ಮಂಡ್ಯ ಕ್ಷೇತ್ರ ಜೆಡಿಎಸ್ಗೆ ಬಿಟ್ಕೊಡಲು ತೀರ್ಮಾನ ಮಾಡಲಾಗಿದೆ. ಅಮಿತ್ ಶಾ ಜೊತೆಗಿನ ಸಭೆಯಲ್ಲಿ ಮಹತ್ವದ ನಿರ್ಣಯ ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಅಧಿಕೃತವಾಗಿ ಕುಮಾರಸ್ವಾಮಿ ಅವರು ಅದ್ರ ಬಗ್ಗೆ ಹೇಳಿಲ್ಲ, ಅಥವಾ ಅಮಿತ್ ಶಾ ಅವರು ಕೂಡ ಹೇಳಿಲ್ಲ. ಆದ್ರೆ ಮಂಡ್ಯ ಕ್ಷೇತ್ರನ ಜೆಡಿಎಸ್ಗೆ ಬಿಟ್ಕೊಡಲು ಒಂದಷ್ಟು ತೀರ್ಮಾನ ಕೂಡ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಅದಿನ್ನೂ ಚರ್ಚೆ ನಡೀತಾ ಇದೆ. ಸದ್ಯ 3 ಕ್ಷೇತ್ರ ಬಿಟ್ಟುಕೊಡಲು ಇದೀಗ ಬಿಜೆಪಿ ನಿರ್ಧರಿಸಿದೆ. ಮಂಡ್ಯ ಮಾತ್ರವಲ್ಲ, ಹಾಸನ, ಕೋಲಾರ ಕೂಡ ಜೆಡಿಎಸ್ಗೆ ಬಿಟ್ಕೊಡುವಂತ ಸಾಧ್ಯತೆಗಳು ಇದೆ. ಬೆಂಗಳೂರು ಗ್ರಾಮಾಂತರ, ತುಮಕೂರು ಆಯ್ಕೆ ಮೇಲೆ ಆಮೇಲೆ ಮಾಡೋಣ ಅಂತ ಹೈಕಮಾಂಡ್ ಯೋಚನೆ ಮಾಡ್ತಾ ಇದೆ. ಅಮಿತ್ ಶಾ ಮತ್ತು HDK ಜೊತೆಗಿನ ಸಭೆಯಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಿದೆ. ಈ ಸಭೆಯಲ್ಲಿ ಮಂಡ್ಯ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಡ್ಬೇಕು ಅಂತ ಹೇಳಲಾಗ್ತಾ ಇದೆ. ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಹನುಮಂತು. ಈಗ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತ ಕ್ಷೇತ್ರ ಅಂದ್ರೆ ಅದು ಮಂಡ್ಯ ಕ್ಷೇತ್ರ.
ಯಾರ ಪಾಲಾಗಬಹುದು? ಬಿಜೆಪಿನ ಅಥವಾ ಜೆಡಿಎಸ್? ಒಂದ್ ವೇಳೆ ಜೆಡಿಎಸ್ ಪಾಲಾಗಿದ್ರೆ ಸುಮಲತಾ ಅಂಬರೀಶ್ ಅವರ ನಡೆ ಏನಾಗುತ್ತೆ ಅನ್ನೋದು ದೊಡ್ಡ ಪ್ರಶ್ನೆ ಈಗ. ಖಂಡಿತ ದಿವ್ಯಾ, ರಾಜ್ಯದ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ರಾಜ್ಯದ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಹಾಕ್ಲಿಕ್ಕೆ ಮೈತ್ರಿಕೂಟ 28 ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ತೇವೆ ಅನ್ನೋಂತ ವಿಚಾರವನ್ನ ಮುನ್ನೆಲೆಗೆ ತಂದಿದ್ರು. ಅದರಲ್ಲೂ ಕೂಡ ಬಿಜೆಪಿ ಮತ್ತು ಜೆಡಿಎಸ್ ನ ನಡುವೆ ಸೀಟು ಹಂಚಿಕೆ ವಿಚಾರದಲ್ಲಿ ಸಾಕಷ್ಟು ಜಟಾಪಟಿ ಚರ್ಚೆಗಳು ಸಾಕಷ್ಟು ಶುರುವಾಗಿರುವಂತದ್ದು. 6 ಕ್ಷೇತ್ರಗಳನ್ನ ಜೆಡಿಎಸ್ ಕೇಳಿತ್ತು. ಕಳೆದ ಅನೇಕ ದಿನಗಳಿಂದ ಕೇಳ್ತಾ ಬಂದಿತ್ತು. ಅಂತಿಮವಾಗಿ 24+4 ಕ್ಷೇತ್ರಗಳನ್ನ ಫಾರ್ಮುಲಾದ ಅಡಿಯಲ್ಲಿ ಚರ್ಚೆಗೆ ಬಂದಿರುವಂತದ್ದು. ಇವತ್ತು ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಕೇಂದ್ರದ ಗೃಹ ಸಚಿವರಾದಂತಹ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿರುವಂತದ್ದು. ಪ್ರಮುಖವಾಗಿ ಹಳೆ ಮೈಸೂರು ಭಾಗದಲ್ಲಿ ರಾಜಕೀಯ ಲೆಕ್ಕಾಚಾರಗಳನ್ನ ಜೆಡಿಎಸ್ ಕೂಡ ಹಾಕ್ತಾ ಇರುವಂತದ್ದು, ಬಿಜೆಪಿ ಕೂಡ ಹಾಕ್ತಾ ಇರುವಂತದ್ದು. ಯಾಕೆಂತ ಹೇಳಿದ್ರೆ ಜೆಡಿಎಸ್ ಪ್ರಾಬಲ್ಯ ಇರುವಂತಹ ಕ್ಷೇತ್ರಗಳನ್ನ ನೀವು ಜೆಡಿಎಸ್ಗೆ ಬಿಟ್ಕೊಡ್ಬೇಕು ಅನ್ನೋ ವಾದವನ್ನ ಕುಮಾರಸ್ವಾಮಿ ಅವರು ಹೇಳಿರುವಂತದ್ದು. ಮತ್ತೊಂದು ಕಡೆಗೆ ತನ್ನ ಪ್ರಾಬಲ್ಯವನ್ನು ಹೆಚ್ಚಿಸಿಕೊಳ್ಬೇಕು ಅನ್ನೋ ಕಾರಣಕ್ಕಾಗಿ ಹಳೆ ಮೈಸೂರು ಭಾಗದಲ್ಲಿ ತಮಗೂ ಕೂಡ ಸ್ಥಾನವನ್ನು ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಬಿಜೆಪಿ ಪಟ್ಟನ್ನ ಹಿಡಿದಿರುವಂತದ್ದು. ಅಂತಿಮವಾಗಿ ಹಳೆ ಮೈಸೂರು ಭಾಗದಲ್ಲಿ ಮೈಸೂರು ಮತ್ತು ಹಾಸನದ ವಿಚಾರ ಸೇರಿದಂತೆ ಕೋಲಾರ ಈ 3 ಕ್ಷೇತ್ರಗಳನ್ನ ಜೆಡಿಎಸ್ಗೆ ಬಿಟ್ಕೊಡ್ಬೇಕು ಅನ್ನೋ ವಾದವನ್ನ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಇಟ್ಟಿರುವಂತದ್ದು. ಯಾಕೆಂತ ಹೇಳಿದ್ರೆ ಅದರಲ್ಲೂ ವಿಶೇಷವಾಗಿ ಮಂಡ್ಯದ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಬಿಜೆಪಿ ಹೈಕಮಾಂಡ್ ಎಲ್ಲೋ ಒಂದ್ ಕಡೆಗೆ ಧರ್ಮ ಸಂಕಟಕ್ಕೆ ಸಿಲುಕಿರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತ. ಯಾಕೆಂದ್ರೆ ಮಂಡ್ಯವನ್ನು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ, ಇದು ನನ್ನ ಪ್ರಶ್ನೆ ಅನ್ನುವಂತ ಮಾತನ್ನ ಸುಮಲತಾ ಅವರು ಹೇಳ್ತಾ ಇದ್ರೆ, ಇಲ್ಲ ಕುಮಾರಸ್ವಾಮಿ ಅವರು ಇದು ಮೊದಲಿಂದಲೂ ಕೂಡ ಜೆಡಿಎಸ್ ನ ಭದ್ರಕೋಟೆ, ಆ ಕಾರಣಕ್ಕಾಗಿ ಮಂಡ್ಯವನ್ನು ನಮಗೆ ಕೊಡಬೇಕು ಅನ್ನೋ ವಾದವನ್ನ ಮುಂದಿಟ್ಟಿರುವಂತದ್ದು. ಅಂತಿಮವಾಗಿ ಹಳೆ ಮೈಸೂರು ಭಾಗದಲ್ಲಿ ರಾಜಕೀಯ ಲೆಕ್ಕಾಚಾರ ಲಾಭ ಆಗ್ಬೇಕು ಅಂತಂದು ಹೇಳಿದ್ರೆ ಮೈತ್ರಿಕೂಟಕ್ಕೆ ಅನಿವಾರ್ಯವಾಗಿ ಜೆಡಿಎಸ್ ಅನ್ನು ಪಟ್ಟಿ ಹಿಡಿದಿರುವಂತಹ ಕ್ಷೇತ್ರಗಳನ್ನ ಕೊಡುವಂತ ಮನಸ್ಥಿತಿಗೆ ಬಿಜೆಪಿ ನಾಯಕರು ಬಂದಂತೆ ಕಾಣಿಸುತ್ತೆ. ಆದ್ರೆ 2 ಕ್ಷೇತ್ರಗಳನ್ನ ಜೆಡಿಎಸ್ ಕೇಳಿರುವಂತಹ ಕೋಲಾರ ಮತ್ತು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಗಳೇನಿದಾವೆ ಆ ವಿಚಾರದಲ್ಲೂ ಕೂಡ ಯಾವುದೇ ರೀತಿಯ ಸ್ಪಷ್ಟತೆ ಬಂದಂತೆ ಕಾಣಿಸಿಲ್ಲ. ಕೋಲಾರ ಮತ್ತು ಮಂಡ್ಯ ಈ 3 ಕ್ಷೇತ್ರಗಳನ್ನ ಜೆಡಿಎಸ್ಗೆ ಬಿಟ್ಕೊಡುವಂತ ನಿಟ್ಟಿನಲ್ಲಿ ಒಂದಷ್ಟು ಒಲವು ಕೂಡ ವ್ಯಕ್ತ ಆಗಿದೆ ಅನ್ನುವಂತ ಮಾತುಗಳು ಈಗ ಕೇಳಿ ಬರ್ತಾ ಇರುವಂತದ್ದು. ದಿವ್ಯಾ, ಓಕೆ, ಒಂದು ವೇಳೆ ಏನಾದ್ರೂ ಮಂಡ್ಯ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಟ್ರು ಅಂತ ಅನ್ಕೊಳ್ಳೋಣ, ಕುಮಾರಸ್ವಾಮಿ ಅವರು ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರಾ ಅಥವಾ ಮಗನ ರಾಜಕೀಯ ಭವಿಷ್ಯಕ್ಕೋಸ್ಕರ ಮಗನನ್ನ ನಿಲ್ಲಿಸ್ತಾರಾ, ಏನು? ಸಹಜವಾಗಿನೇ ಈಗ ಪ್ರಸ್ತುತವಾಗಿ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು ಹೇಳಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಕೂಡ ಸ್ಪರ್ಧೆ ಮಾಡ್ತಾರೆ ಅನ್ನುವಂತ ಮಾತುಗಳು ಇರುವಂತದ್ದು. ಯಾಕೆ ಅಂತಂದ ಹೇಳಿದ್ರೆ ಇಲ್ಲಿ ಪುತ್ರನ ರಾಜಕೀಯ ಭವಿಷ್ಯಕ್ಕಾಗಿ ಒಂದಷ್ಟು ದಾರಿಗಳನ್ನ ಮಾಡಿಕೊಡ್ಬೇಕಾದಂತ ಅನಿವಾರ್ಯತೆ ಕುಮಾರಸ್ವಾಮಿ ಅವರಿಗೂ ಇರುವಂತ ಕಾರಣಕ್ಕಾಗಿ ಎಲ್ಲವೂ ಕೂಡ ಈ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನುವಂತ ಚರ್ಚೆ ಜೋರಾಗಿರುವಂತದ್ದು. ಅಂತಿಮ ತೀರ್ಮಾನ ಯಾವ ರೀತಿ ನಡೆಯನ್ನ ಅನುಸರಿಸ್ತಾರೆ ಅನ್ನುವಂಥದ್ದು ಕೂಡ ಕುಮಾರಸ್ವಾಮಿ ಅವರೇ ಅವ್ರು ಹೇಳಬೇಕಾಗಿದೆ. ಯಾಕೆಂತಂದ ಹೇಳಿದ್ರೆ ಮೈತ್ರಿಕೂಟದ ಸಂಖ್ಯೆಗಳನ್ನ ಹೆಚ್ಚು ಮಾಡಿಕೊಳ್ಳುವಂತಹ ಜವಾಬ್ದಾರಿ ಕೂಡ ಇರುವಂತದ್ದು. ಅದರ ಜೊತೆಗೆ ಪುತ್ರನ ಭವಿಷ್ಯವನ್ನು ನಿರ್ಮಾಣ ಮಾಡಬೇಕಾದಂತಹ ಪರಿಸ್ಥಿತಿ ಇರುವಂತ ಕಾರಣಕ್ಕಾಗಿ ಕುಮಾರಸ್ವಾಮಿ ಅವರ ನಡೆ ಸಾಕಷ್ಟು ಕುತೂಹಲವನ್ನ ಮೂಡಿಸಿರುವಂತದ್ದು. ದಿವ್ಯಾ, ಓಕೆ, ಧನ್ಯವಾದಗಳು ತಮ್ಮ ಡೀಟೇಲ್ಸ್ಗಾಗಿ ಹನುಮಂತು. ಪ್ರತಿ ಚುನಾವಣೆಯಲ್ಲೂ ಕೂಡ ಸಾಕಷ್ಟು ಒಂದು ಹೈ ವೋಲ್ಟೇಜ್ ಅಂದ್ರೆ ಅದು ಮಂಡ್ಯ ಕ್ಷೇತ್ರ. ಮಂಡ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಕುತೂಹಲ ಇರುತ್ತೆ. ಪ್ರತಿ ಬಾರಿನೂ ಟಿಕೆಟ್ ಕೊಡೋದ್ರಿಂದ ಹಿಡಿದು ಅದರ ಜೊತೆಗೆ ಚುನಾವಣೆ ಫಲಿತಾಂಶದವರೆಗೂ ಕೂಡ. ಹೀಗಾಗಿ ಅನೇಕ ಚುನಾವಣೆಗಳಲ್ಲಿ ನಾವು ನೋಡಿದಾಗ, ಲೋಕಸಭಾ ಆಗಿರ್ಬೋದು, ವಿಧಾನಸಭಾ ಚುನಾವಣೆಗಳಲ್ಲಿ ನಾವು ಹೋದ್ರೆ ಎಲ್ಲೋ ಒಂದ್ ಕಡೆ ಮಂಡ್ಯ ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರ ಅಂತಾನೆ ಕರೀತಾರೆ. ಈಗ ಸುಮಲತಾ ಅಂಬರೀಶ್ ವರ್ಸಸ್ ಕುಮಾರಸ್ವಾಮಿ ಅಂತಾನೆ ಹೇಳ್ಬೋದು. ಇಲ್ಲಿ ಯಾರಿಗೆ ಟಿಕೆಟ್ ಕೊಡಬಹುದು? ದೊಡ್ಡ ಮಟ್ಟಿಗೆ ಕನ್ಫ್ಯೂಷನ್ ಅಂತೂ ಆಗ್ತಾ ಇದೆ. ಅದರ ಜೊತೆಗೆ ಒತ್ತಡ ಕೂಡ ಇದೆ. ಈಗಾಗಲೇ ಮಂಡ್ಯ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಡೋದಕ್ಕೆ ಬಿಜೆಪಿ ಕೂಡ ತೀರ್ಮಾನ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇದೆ ದೆಹಲಿ ಮಟ್ಟದಲ್ಲಿ. ಸಂಜೆ ಅಷ್ಟೊತ್ತಿಗೆ ನಮಗೆ ಗೊತ್ತಾಗುತ್ತೆ ಫೈನಲ್ ರಿಸಲ್ಟ್. ಅದಾದ ನಂತರ ಬೆಳವಣಿಗೆಗಳು ಅಂದ್ರೆ ಸುಮಲತಾ ಅಂಬರೀಶ್ ಅವರ ನಡೆ ಏನಾಗಿರುತ್ತೆ? ಸುಮಲತಾ ಅಂಬರೀಶ್ ಅವರಿಗೆ ಯಾವ್ದಾದ್ರು ಬೇರೆ ಕ್ಷೇತ್ರವನ್ನೇ ಕೊಡ್ತಾರಾ? ಈ ಒಂದು ವಿಚಾರವಾಗಿ ಸಾಕಷ್ಟು ಒಂದು ಕುತೂಹಲ ಮೂಡಿಸಿದೆ. ಮಂಡ್ಯ ಕ್ಷೇತ್ರ ಜೆಡಿಎಸ್ಗೆ ಬಿಟ್ಕೊಡಲು ಈಗ ತೀರ್ಮಾನಿಸಲಾಗಿದೆ. ಅಮಿತ್ ಶಾ ಜೊತೆಗಿನ ಸಭೆಯಲ್ಲಿ ಮಹತ್ವದ ನಿರ್ಣಯ ತೆಗೆದುಕೊಳ್ಳಲಾಗ್ತಾ ಇದೆ. ಅಧಿಕೃತವಾಗಿ ಇನ್ನೂ ಹೇಳಿಲ್ಲ. ಅಧಿಕೃತವಾಗಿ ಕುಮಾರಸ್ವಾಮಿ ಮತ್ತು ಅಥವಾ ಅಮಿತ್ ಶಾ ಅವರು ಇದ್ರ ಬಗ್ಗೆ ತಿಳಿಸಬಹುದು. ಲೋಕಸಮರದಲ್ಲಿ ಮತ್ತೆ ಸ್ವಾಭಿಮಾನದ ಹೋರಾಟ. ಬಿಜೆಪಿ ಟಿಕೆಟ್ ಆಕಾಂಕ್ಷಿಯಾಗಿದ್ರು ಸಂಸದೆ ಸುಮಲತಾ ಅಂಬರೀಶ್. ಆದ್ರೆ ಜೆಡಿಎಸ್ಗೆ ಕ್ಷೇತ್ರವನ್ನ ಬಿಟ್ಕೊಡಲು ಬಿಜೆಪಿ ಮುಂದಾಗಿದೆ. ಮಂಡ್ಯ ಕ್ಷೇತ್ರ ಬಿಟ್ಕೊಡಲ್ಲ ಅಂತ ಸಂಸದೆ ಸುಮಲತಾ ಅಂಬರೀಶ್ ಅವರು ಹೇಳ್ತಿದ್ದಾರೆ. ಈ ಮಣ್ಣು ಬಿಡಲ್ಲ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ ಸುಮಲತಾ ಅಂಬರೀಶ್ ಅವರು. ಯಾವುದೇ ಕಾರಣಕ್ಕೂ ನಾನು ಮಂಡ್ಯ ಬಿಟ್ಟು ಎಲ್ಲೂ ಕೂಡ ಸ್ಪರ್ಧೆ ಮಾಡಲ್ಲ, ನಾನು ಮಂಡ್ಯದಲ್ಲೇ ಸ್ಪರ್ಧೆ ಮಾಡ್ತೀನಿ. ಇದು ಸಾಕಷ್ಟು ಒಂದು ಕುತೂಹಲ ಮೂಡಿಸ್ತಾ ಇದೆ. ಹಾಗಿದ್ರೆ
ಸುಮಲತಾ ಅಂಬರೀಶ್ ಅವರು ಮತ್ತೇನಾದ್ರೂ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರಾ? ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಇದೇ ರೀತಿಯಾಗಿ ಇತ್ತು. ಅಂದ್ರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಮಾಡಿಕೊಂಡಿತ್ತು 2019 ಚುನಾವಣೆ, ಲೋಕಸಭಾ ಚುನಾವಣೆಯಲ್ಲಿ. ಅಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದಿಂದ ಸುಮಲತಾ ಅಂಬರೀಶ್ಗೆ ಟಿಕೆಟ್ ಕೊಟ್ಟಿಲ್ಲ. ಹೀಗಾಗಿ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು. ನಿಖಿಲ್ ಕುಮಾರಸ್ವಾಮಿ ವರ್ಸಸ್ ಸುಮಲತಾ ಅಂಬರೀಶ್ ಆಗಿತ್ತು ಮಂಡ್ಯದಲ್ಲಿ. ಓಕೆ, ಎಲ್ಲಾದ್ರ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. 2019 ಇದೇ ರೀತಿಯಾಗಿತ್ತು. ಆಗ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಮಾಡ್ಕೊಂಡಿತ್ತು. ಕಾಂಗ್ರೆಸ್ ಕೊನೆಯದಾಗಿ ಸುಮಲತಾ ಅಂಬರೀಶ್ ಅವರಿಗೆ ಟಿಕೆಟ್ ನೀಡಿಲ್ಲ, ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು. ಈಗ ಬಿಜೆಪಿ ಕೂಡ ಟಿಕೆಟ್ ಕೊಡೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಈ ಬೆಳವಣಿಗೆ ಎಲ್ಲ ನೋಡ್ತಾ ಇದ್ರೆ. ಸೊ ಹಾಗಿದ್ರೆ ಸುಮಲತಾ ಅವರ ನಡೆ ಏನಾಗುತ್ತೆ? ಏನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾರಾ ಅಥವಾ ಬಿಜೆಪಿಯಲ್ಲಿ ಬೇರೆ ಕ್ಷೇತ್ರವನ್ನೇನಾದ್ರೂ ಬಿಟ್ಕೊಡ್ತಾರಾ ಏನು ಅಂತ? ದಿವ್ಯಾ, 2024 ಲೋಕಸಭಾ ಚುನಾವಣೆಯಲ್ಲಿ ಸೀಟ್ ಶೇರಿಂಗ್ ವಿಚಾರ ಚರ್ಚೆ ಮಾಡುವ ಸಲುವಾಗಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹಾಗೂ ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ದೆಹಲಿಗೆ ಹೋಗಿ ಅಮಿತ್ ಶಾ ಅವರನ್ನ ಭೇಟಿ ಮಾಡಿರುವಂತದ್ದು. ಅಮಿತ್ ಶಾ ಅವರ ಜೊತೆ ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಚರ್ಚೆ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಯಾವೆಲ್ಲ ಕ್ಷೇತ್ರಗಳಲ್ಲಿ ಜೆಡಿಎಸ್ ನ ಪ್ರಾಬಲ್ಯ ಹೆಚ್ಚಾಗಿದೆ ಅನ್ನುವಂತಹ ಮನವರಿಕೆ ಮಾಡಿಕೊಡುವಂತಹ ಒಂದು ಕೆಲಸವನ್ನ ಮಾಡಿದ್ದಾರೆ. ಅದರಲ್ಲಿ ಹಳೆ ಮೈಸೂರು ಭಾಗದಲ್ಲಿರುವಂತಹ ಹಾಸನ, ಮಂಡ್ಯ, ತುಮಕೂರು, ಚಿಕ್ಕಬಳ್ಳಾಪುರ, ಕೋಲಾರ ಈ 5 ಕ್ಷೇತ್ರದಲ್ಲೂ ಕೂಡ ಜೆಡಿಎಸ್ ಬಿಜೆಪಿಗೆ ಕಂಪೇರ್ ಮಾಡಿದ್ದೆ ಆದ್ರೆ ಸಂಘಟನಾತ್ಮಕವಾಗಿ ಶಕ್ತಿಯುತವಾಗಿದೆ. ಹೀಗಾಗಿ ಕನಿಷ್ಠ 4 ಸ್ಥಾನಗಳನ್ನ ಕೊಡಿ ಅನ್ನುವಂತಹ ಒಂದು ಮನವಿಯನ್ನ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಇವತ್ತು ಅಂತಿಮ ಮಾತುಕತೆಯಲ್ಲಿ ಕೇಳ್ಕೊಂಡಿರುವಂತದ್ದು. ಆದ್ರೆ ನನಗೆ ಸಿಕ್ಕಿರುವಂತಹ ಒಂದು ಮಾಹಿತಿಯ ಪ್ರಕಾರ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಆಪ್ತ ಮೂಲಗಳು ಹೇಳ್ತಾ ಇರುವಂತಹ ಒಂದು ಮಾಹಿತಿಯ ಪ್ರಕಾರ ಬಹುತೇಕ 3 ಲೋಕಸಭಾ ಕ್ಷೇತ್ರಗಳನ್ನ ಬಿಟ್ಕೊಳ್ಳೋದಕ್ಕೆ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ ಅನ್ನುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಮಂಡ್ಯ, ಹಾಸನ ಮತ್ತೆ ಕೋಲಾರ ಈ 3 ಕ್ಷೇತ್ರಗಳು ಕೂಡ ಈಗಾಗಲೇ ಕೋಲಾರದಲ್ಲಿ ಬಿಜೆಪಿಯ ಸಂಸದರಿದ್ದಾರೆ. ಬಿಜೆಪಿಯ ಹಾಲಿ ಸಂಸದರ ಬಗ್ಗೆ ಅಷ್ಟೊಂದು ಒಳ್ಳೆಯ ಅಭಿಪ್ರಾಯ ಇಲ್ಲ. ಹೀಗಾಗಿ ಕೋಲಾರವನ್ನ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಮತ ಗಳಿಕೆಯನ್ನು ನೋಡಿದ್ದೆ ಆದ್ರೆ ಕಾಂಗ್ರೆಸ್ ಮೊದಲ ಸ್ಥಾನದಲ್ಲಿದೆ, 2ನೇ ಸ್ಥಾನದಲ್ಲಿ ಜೆಡಿಎಸ್ ಇದೆ. ಹೀಗಾಗಿ ಕೋಲಾರವನ್ನ ಜೆಡಿಎಸ್ಗೆ ಬಿಟ್ಟುಕೊಟ್ಟಿದ್ದೆ ಆದ್ರೆ ಜೆಡಿಎಸ್ ಅಭ್ಯರ್ಥಿ ಗೆಲ್ತಾರೆ, ಮೈತ್ರಿ ಅಭ್ಯರ್ಥಿ ಗೆಲ್ತಾರೆ ಅನ್ನುವಂತಹ ಒಂದು ಮನವರಿಕೆಯ ಮಾತುಗಳನ್ನು ಹೇಳಿರುವಂತದ್ದು. ಹೀಗಾಗಿ ಈ 3 ಕ್ಷೇತ್ರಗಳನ್ನ ಕೊಡೋದಕ್ಕೆ ಅಮಿತ್ ಶಾ ಅವರು ಒಪ್ಪಿಗೆ ಸೂಚಿಸಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಲಭ್ಯ ಆಗಿದೆ. ಉಳಿಕೆ ಇರುವಂತಹ ತುಮಕೂರು ಮತ್ತೆ ಚಿಕ್ಕಬಳ್ಳಾಪುರ 2 ಕ್ಷೇತ್ರಗಳ ಬಗ್ಗೆ ರಾಜ್ಯ ಬಿಜೆಪಿ ಘಟಕದ ಜೊತೆ ಚರ್ಚೆ ಮಾಡಿ ಅಂತಿಮವಾದಂತಹ ಒಂದು ನಿರ್ಧಾರವನ್ನ ಮಾಡೋಣ. ಸದ್ಯಕ್ಕೆ ಈ 3 ಕ್ಷೇತ್ರದಲ್ಲೂ ಕೂಡ ನೀವು ಸಂಘಟನಾತ್ಮಕವಾಗಿ ಕೆಲಸವನ್ನ ಮಾಡಿ ಬಿಜೆಪಿಯ ಕಾರ್ಯಕರ್ತರನ್ನು ಕೂಡ ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗಿ ಕೆಲಸವನ್ನ ಮಾಡಿ ಅನ್ನುವಂಥದ್ದು. ಒಟ್ಟಾರೆ ಮೈತ್ರಿಯ 28 ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಗೆಲ್ಲೋದಷ್ಟೇ ಮಂತ್ರ ಆಗಿರಬೇಕು ಅನ್ನುವಂತಹ ಒಂದು ಸೂಚನೆ ಮತ್ತೆ ಸಲಹೆಯನ್ನ ಮಾಜಿ ಅಮಿತ್ ಶಾ ಅವರು ಕೊಟ್ಟಿರುವಂತದ್ದು. ಹೀಗಾಗಿ ಹಳೆ ಮೈಸೂರು ಭಾಗದಲ್ಲಿ ಮೊದಲಿಂದಲೂ ಕೂಡ ಏನ್ ಚರ್ಚೆ ಆಗ್ತಿತ್ತು ಅಂತ ಹೇಳಿದ್ರೆ ಮಂಡ್ಯ, ಹಾಸನ ಮತ್ತೆ ಕೋಲಾರ, ಚಿಕ್ಕಬಳ್ಳಾಪುರ ಈ ಕ್ಷೇತ್ರಗಳು ಜೆಡಿಎಸ್ ಪರ ಆಗಬಹುದು ಅನ್ನುವಂತಹ ಏನು ಅಭಿಪ್ರಾಯ ಇತ್ತು. ಕೊನೆಗೂ ಕೂಡ ಬಿಜೆಪಿ ಹೈಕಮಾಂಡ್ ಆದಂತೆ ಒಪ್ಪಿದಂತೆ ಕಾಣಿಸ್ತಾ ಇದೆ. ಅದರ ಜೊತೆಗೆ ಮಂಡ್ಯ ಮತ್ತೆ ಹಾಸನದಲ್ಲಿ ಈ ಬಾರಿ ಒಂದಷ್ಟು ಬಿಜೆಪಿಯ ನಾಯಕರು ಕೂಡ ಬಹಿರಂಗವಾಗಿ ಹೇಳಿಕೆಗಳನ್ನು ಕೊಟ್ಟರು. ಬಿಜೆಪಿಗೆ ಈ ಕ್ಷೇತ್ರಗಳನ್ನ ಬೇಕು ಅನ್ನುವಂತಹ ಒಂದು ಒತ್ತಾಯವನ್ನು ಮಾಡಿದ್ರು. ಅದರಲ್ಲೂ ಪ್ರಮುಖವಾಗಿ ಸುಮಲತಾ ಅಂಬರೀಶ್ ಅವರು ನಾನು ಯಾವುದೇ ಕಾರಣಕ್ಕೂ ಮಂಡ್ಯವನ್ನ ಬಿಟ್ಟು ಹೊರಗಡೆ ಹೋಗೋದಿಲ್ಲ ಅನ್ನುವಂತಹ ಒಂದು ಹೇಳಿಕೆ, ಜೊತೆಗೆ ಒಂದು ವೇಳೆ ಟಿಕೆಟ್ ಸಿಗದೇ ಇದ್ರೆ ಮುಂದಿನ ನನ್ನ ದಾರಿ ನಾನು ನೋಡ್ಕೊಳ್ಬೇಕಾಗುತ್ತೆ ಅನ್ನುವಂತಹ ಒಂದು ಸಂದೇಶ ರವಾನೆ ಎಲ್ಲಾ ವಿಚಾರಗಳ ಬಗ್ಗೆ ಇವತ್ತು ಅಮಿತ್ ಶಾ ಅವರ ಜೊತೆ ಭೇಟಿ ಮಾಡಿದಂತಹ ಒಂದು ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮಾತಾಡಿರುವಂತದ್ದು. ಆ ಸಂದರ್ಭದಲ್ಲಿ ಹಾಸನ ಮತ್ತೆ ಮಂಡ್ಯ ಬಿಜೆಪಿಯ ನಾಯಕರುಗಳನ್ನ ಸುಮಲತಾ ಅವರನ್ನ ಕರೆದು ಮಾತುಕತೆಯನ್ನ ಆಡ್ತೀವಿ, ರಾಜ್ಯ ಬಿಜೆಪಿಯ ನಾಯಕರುಗಳ ಜೊತೆ ಮಾತುಕತೆ ಆಡುವಂತೆ ಸೂಚನೆಯನ್ನ ಕೊಡ್ತೀವಿ ಅನ್ನುವಂತಹ ಒಂದು ಮಾತನ್ನ ಹೇಳಿದ್ದಾರೆ. ಒಟ್ಟಾರೆ ಮಂಡ್ಯ ಜೆಡಿಎಸ್ಗೆ ಹೋಗಿದ್ದೆ ಆದ್ರೆ ಸುಮಲತಾ ಅವರ ನಡೆ ಏನಾಗುತ್ತೆ ಅನ್ನುವಂಥದ್ದು ಬಹಳಷ್ಟು ಚರ್ಚೆ ಆಗ್ತಾ ಇರುವಂತಹ ಒಂದು ವಿಚಾರ. ಒಂದು ವೇಳೆ ಬಿಜೆಪಿಯ ರಾಷ್ಟ್ರೀಯ ನಾಯಕರಾಗಿರುವಂತಹ ಅಮಿತ್ ಶಾ, ಜೆ ಪಿ ನಡ್ಡಾ ಮತ್ತೆ ನರೇಂದ್ರ ಮೋದಿ ಅವರು ಸುಮಲತಾ ಅವರನ್ನ ಮನವೊಲಿಸಿ ರಾಜ್ಯಸಭೆ ಇಲ್ಲವೇ ಪರಿಷತ್ ಅಧಿಕಾರವನ್ನ ಕೊಡ್ತೀವಿ ಅನ್ನುವಂತಹ ಒಂದು ಮಾತುಕತೆಯನ್ನ ಆಡಿದ್ದೆ ಆದ್ರೆ ಸುಮಲತಾ ಅವರು ಈ ಬಾರಿ ಕ್ಷೇತ್ರ ತ್ಯಾಗಕ್ಕೂ ಕೂಡ ಮುಂದಾಗಬಹುದು. ದಿವ್ಯಾ, ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.